ಎಂಥ ದುಃಖಕರ ವಿಷಯ ಅಂದರೆ ಸ್ನೇಹಿತರೆ, ಸೈಕಲ್ ತುಳಿತಾ ಇದ್ದೀನಿ. ಹೆಂಗಿದೆ ಅಂದರೆ ಮಾತ್ರ ನೋಡಿ, ಮುಖ ಕಾಣಿಸಿದೆಯಾ, ಎಷ್ಟೊಂದು ಬಿಸಿಲಿದೆ. ಇಲ್ಲಿರುವಂಥ ಎಲಿವೇಶನ್ನು ಎದೆ ಮೇಲೆ ಬರೋ ಥರ ಇದೆ ನೋಡಿ. ಮಿಲಿಟ್ರಿ ಕಾನ್ವಾಯ್ ಹೋಗ್ತಿದೆ. ಬಾಯ್. ಇಲ್ಲಿ ತುಳಿಯೋಕ್ಕೆ ಸಖತ್ ಕಷ್ಟ ಆಗ್ತಿದೆ, ಬಿಸಿಲು ಸಖತ್ತಿದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲೇಬೇಕು ನಾನು. ಈ ರಸ್ತೆ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ಕಷ್ಟ ಆಗಿರ್ಬೋದು ನನಗೆ ಅಂತ. ಸ್ನೇಹಿತರೆ, ನಾವಿವಾಗ ಚಾಂಗ್ಲಾ ಪಾಸ್ ಟಾಪಲ್ಲಿದ್ದೀವಿ. ಇಲ್ಲಿ 17,688 ಅಡಿ ಹತ್ರ ಇದೆ. ಸ್ನೇಹಿತರೆ, ಚಾಂಗ್ಲಾ ವ್ಯಾಲಿ ಏನಿದೆ ಇದೊಂಥರ ಡೆತ್ ವ್ಯಾಲಿ ಇದ್ದಂಗೆ. ಯಾಕಂತಂದರೆ ನೀವು ಇಲ್ಲಿ ನೋಡ್ತಿರ್ಬೋದು, ಅಲ್ಲೊಂದು ಗಾಡಿ ಬಿದ್ದಿದೆ, ಅಲ್ಲೊಂದು ಗಾಡಿ ಬಿದ್ದಿದೆ, ಇಲ್ಲೊಂದು ಗಾಡಿ ಬಿದ್ದಿದೆ. ಇದು 3 ಮಿಲಿಟ್ರಿ ಗಾಡಿ, ಆಯಿತಾ. ಇಲ್ಲಿ ಬಿದ್ದರೆ ಕೆಳಗೆ ಹಂಗೆ ಬಿಟ್ಬಿಡ್ತಾರೆ. ಯಾಕೆ ಹಿಂದ್ಗಡೆ ಅಲ್ಲಿ ಯಾರೋ ಟೆಂಟ್ ಹಾಕ್ತಿದ್ರು, ಕ್ಯಾಂಪಿಂಗ್ ಮಾಡ್ತಿದ್ರು. ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನು ಇವಾಗ ಭಾರತದ ದಕ್ಷಿಣ ತುದಿಯಿಂದ ಆಫ್ರಿಕಾ ಖಂಡದ ದಕ್ಷಿಣ ತುದಿವರೆಗೆ ಸೈಕಲಲ್ಲಿ ಪ್ರಯಾಣ ಮಾಡ್ತಿದ್ದೀನಿ. ಸದ್ಯಕ್ಕೆ ನಾನು ನನ್ನ ಅಲ್ಟ್ರಾ ಹಿಮಾಲಯನ್ ಎಕ್ಸ್ಪೆಡಿಷನಲ್ಲಿದ್ದೀನಿ. ಇವಾಗ ಫೇಸ್ 3 ನಡೀತಿದೆ. ಫೇಸ್ 3ನಲ್ಲಿ ನಾನು ನಿನ್ನೆ ರಾತ್ರಿ ಇಲ್ಲೊಂದು ಜಾಗದಲ್ಲಿ ಬಂದು ಟೆಂಟ್ ಹಾಕೊಂಡು ಮಲ್ಕೊಂಡಿದ್ದೆ. ಬಿಕಾಸ್ ಈ ರೋಡಲ್ಲಿ ಎಲ್ಲೂ ಹೋಮ್ ಸ್ಟೇಗಳಿಲ್ಲ. ಅಂದರೆ ಲೇಯಿಂದ ಪ್ಯಾಂಗಾಂಗ್ ಹೋಗೋ ರೋಡಲ್ಲಿ ಕರು ಅಂತ ಒಂದು ಊರು ಬರುತ್ತೆ. ಕರುನಲ್ಲೇ ನಿಮಗೆ ಹೋಮ್ ಸ್ಟೇಸ್ ಅದೆಲ್ಲ ಸಿಗುತ್ತೆ. ಅದಾದಮೇಲೆ ಶಕ್ತಿ ಅಂತ ಇನ್ನೊಂದು ಜಂಕ್ಷನ್ ಬರುತ್ತೆ. ಅಲ್ಲಿ ಈ ಥರದ್ದು ಚಿಕ್ಕ ಪುಟ್ಟ ನೋಡಿ, ಇದು ಒಂದು ಪಿಕ್ನಿಕ್ ಸ್ಪಾಟ್. ಮಕ್ಕಳನ್ನ ಅವ್ರ ಫ್ಯಾಮಿಲಿ ಟ್ರಿಪ್ ಬಂದು ಇಲ್ಲಿ ಇದನ್ನು ಬುಕ್ ಮಾಡಿಕೊಂಡು ಇಷ್ಟು ಊಟ ಬೇಕು, ಇಷ್ಟು ತಿಂಡಿ ಬೇಕು ಅಂತ ಬಲ್ಕಾಗಿ ಆರ್ಡ್ರ್ ಮಾಡಿಕೊಂಡು ಇಲ್ಲಿ ಅವ್ರ ಟೈಮ್ನ ಸ್ಪೆಂಡ್ ಮಾಡ್ತಾರೆ. ಅದಕ್ಕೆ ಮಾಡಿರೋಂಥ ಜಾಗ ಇದು. ನಾನು ರಾತ್ರಿ ಅಲ್ಲಿ ಟೆಂಟ್ ಹಾಕೋಬೇಕಿತ್ತು, ಬಟ್ ಫಾರ್ಚುನೇಟ್ಲಿ ನಾನು ಇದ್ರೊಳಗಡೆ ಮಲ್ಕೊಂಡಿದ್ದೆ. ಯಾಕಂತಂದರೆ ಟೆಂಟ್ ಹಾಕ್ಕೊಂಡ್ರೆ ಸಕ್ಕ ಚಳಿ ಆಗ್ತಿತ್ತು ನನಗೆ. ಆವಾಗಲೇ ಫುಲ್ ಚಳಿ ಅನ್ನಿಸ್ತಿತ್ತು ನನಗೆ. ಅದಕ್ಕೆ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಇದ್ರೊಳಗೆ ಮಲ್ಕೊಂಡಿದ್ದೆ. ಬೆಳಗ್ಗೆ ನಾನು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಎಂಥ ದುಃಖಕರ ವಿಷಯ ಅಂದರೆ, ನಾನು ಒಂದು ಗಾಗಲ್ಸ್ ಹಾಕೋತಿದ್ನಲ್ವ, ಅದನ್ನು ಅಲ್ಲೇ ರಾತ್ರಿ ಬೆಡ್ ಮೇಲೆ ಇಟ್ಟಿದ್ದೆ ನಾನು. ಅದು ಯಾವನು ತಗೊಂಡೋದ್ನೋ ಗೊತ್ತಿಲ್ಲ ಗುರು. ಸೀರಿಯಸ್ಲಿ ಒಳ್ಳೆ ಗಾಗಲ್ಸು. ಬಡ್ಡಿ ಮಕ್ಕಳು ಕದ್ಬಿಟ್ರು. ಇಲ್ಲೇ ಹೋಯ್ತು. 1,500 ಮರಿ. ಅದಕ್ಕೆ 1,700 ರೂಪಾಯಿನ ಕೊಟ್ಟಿದ್ದೆ ನಾನು. ಸಖತ್ ಬೇಜಾರಾಗ್ತಿದೆ ಮಾತ್ರ. ಎಷ್ಟು ಸಖತ್ತಾಗಿ ಕಾಣಿಸ್ತಿತ್ತು ನಂಗೆ ಅದು. ಸ್ನೇಹಿತರೆ, ಅದೆಲ್ಲ ಜನ ಗುಂಪು ಗೂಡ್ಕೊಂಡವ್ರಲ್ವ, ಅದು ಚೆಕ್ ಪೋಸ್ಟ್. ನಾನು ನಿನ್ನೆ ಉಳ್ಕೊಳ್ಳೋದಕ್ಕೋಸ್ಕರ ಇಲ್ಲಿಂದ ಹಿಂಗೆ ಹೋಗಿದ್ದೆ. ಇದು ಆ್ಯಕ್ಚುಲಿ ಪ್ಯಾಂಗಾಂಗ್ ಹೋಗೋ ರೋಡು. ಅಲ್ಲಿ ಹೋಗ್ಬಿಟ್ಟು 1,000 ಉಳ್ಸೋಣ ಅಂತ ಹೋದೆ. ಇಲ್ಲೊಂದು ಇನ್ನೊಂದು ಕಡೆ ಕೇಳಿದೆ, ಊಟ ತಿಂಡಿ ಸೇರಿ 1,000 ಅಂದ. ಆ 1,000 ಉಳ್ಸೋಣ ಅಂತ ಹೋದರೆ ಈ ನನ್ನ ಮಗ ಒಂದು ಒಳ್ಳೆ 1,500 ರೂಪಾಯಿ ಚೆಸ್ ಮನೆ ಕದ್ಬಿಟ್ಟ. ಸಖತ್ ಬೇಜಾರಾಗ್ತಿದೆ. ಇಲ್ಲಿ ಒಂದು ಹೋಟೆಲಿಗೆ ಬಂದಿದ್ದೀನಿ. ಬರೀ ಬ್ರೆಡ್ ಆಮ್ಲೆಟ್ ಅಷ್ಟೇ ಅಂತ ಇವ್ರ ಹತ್ರ ಸಿಗೋದು. ಇದು ನಮ್ಮ ಕೊಟ್ಟಿರೋಂಥ ಬ್ರೆಡ್ ಆಮ್ಲೆಟು. ತರಕಾರಿ ಹಾಕು ಅಂತ ಹೇಳಿದ್ರೆ ಎಲ್ಲೋ ಒಂದೊಂದು ಹಾಕೋಣ ಅಣ್ಣ.
ಎಲ್ರಿಗೂ ಶರಣು, ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಮ್ಮ ಮುಂಬರುವಂತಹ ಶ್ರೀಲಂಕಾ ಗ್ರೂಪ್ ಟ್ರಿಪ್ನಲ್ಲಿ ಕೆಲವು ಸ್ಲಾಟ್ಸ್ಗಳು ಖಾಲಿ ಇದೆ. ನಾವು ಈ ಗ್ರೂಪ್ ಟ್ರಿಪ್ಗಳನ್ನ ಅಕ್ಟೋಬರ್, ನವೆಂಬರ್, ಡಿಸೆಂಬರಲ್ಲಿ ಮಾಡ್ತಿದ್ದೀವಿ. ನೀವೇನಾದರೂ ಈ ಗ್ರೂಪ್ ಟ್ರಿಪ್ನ ಜಾಯ್ನ್ ಆಗಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನಲ್ಲಿ ಐಟ್ರನರಿ ಲಿಂಕ್ ಇದೆ. ನೀವು ಐಟ್ರನರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಮ್ಗೆ ವಾಟ್ಸಪ್ ಮೆಸೇಜ್ ಮಾಡೋಂಥ ಆಪ್ಷನ್ ಕೂಡ ಸಿಗುತ್ತೆ. ನೀವಲ್ಲಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು. ಈ ಗ್ರೂಪ್ ಟ್ರಿಪ್ ಮಾತ್ರ ಮಸ್ತ್ ಮಜಾ ಬರುತ್ತೆ. ಸೊ ಜಾಸ್ತಿ ಇನ್ಫಾರ್ಮೇಷನ್ಗೋಸ್ಕರ ಡಿಸ್ಕ್ರಿಪ್ಷನಲ್ಲಿ ಇರುವಂಥ ಲಿಂಕ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ಸೈಕಲ್ ತುಳಿತಾ ಇದ್ದೀನಿ. ಹೆಂಗಿದೆ ಅಂದರೆ ಮಾತ್ರ ನೋಡಿ, ಮುಖ ಕಾಣಿಸ್ತಿದೆಯಾ? ಎಷ್ಟೊಂದು ಬಿಸಿಲಿದೆ ಇಲ್ಲಿ ನೋಡಿ. ಸೂರ್ಯ ಹೆಂಗೆ ಹೊಡಿತಾವನೆ, ಫುಲ್ ಮುಖ ಮುಷ್ಣಿಗೆಲ್ಲ ಕಿತ್ಕೊಂಡು ಹೋಗಿ ಹೊಡಿತಾವನೆ. ಅಲ್ಲಿಗೂ ನಾನು ಸ್ವಲ್ಪ ಸನ್ಸ್ಕ್ರೀನಲ್ಲಿ ಹಾಕ್ಕೊಂಡಿನಿ, ಬಟ್ ಸ್ಟಿಲ್ ಆಗ್ತಿಲ್ಲ. ರಸ್ತೆ ಅಂತೂ ಫುಲ್ ಅಪ್ಪಿದೆ. ಇನ್ನು 25 ಕಿಲೋಮೀಟ್ರಿಗೆ ಮೇಲಕ್ಕೆ ಹತ್ಸ್ಬೇಕು. ಬರೀ 4 ಕಿಲೋಮೀಟ್ರ್ ಬಂದಿದ್ದೀನಿ. ಸಮಯ ಸರಿಯಾಗಿ 11 ಗಂಟೆ 27 ನಿಮಿಷ. ನಾನು ಹೋಗೋಕೆ ಒಂದು 4 ಗಂಟೆ ಆಗುತ್ತೆ. ಟಾಪ್ ಹೋಗೋಕ್ಕೆ, ಟಾಪಿಂದ ಡೌನ್ ಹೋಗೋಕೆ ಒಂದು 2 ಗಂಟೆ ಆಗುತ್ತೆ. ಇಲ್ಲಿರುವಂಥ ಎಲಿವೇಶನ್ನು ಎದೆ ಮೇಲೆ ಬರೋ ಥರ ಇದೆ. ಸೈಕ್ಲಿಂಗ್ ಮಾಡೋದು ತುಂಬ ಕಷ್ಟ ಆಗ್ತಿದೆ. ಬೇರೇನೂ ಚಾನ್ಸ್ ಇಲ್ಲ. ಹೋಗೋಣ. ನಂಗೆ ಅನ್ಸುತ್ತೆ ಜಾಸ್ತಿ ಟೈಮ್ ಆಗುತ್ತೆ ಅಂತ ಇದನ್ನು ಪಾಸ್ ಮಾಡೋದಕ್ಕೆ. ಯಾಕಂದರೆ ಅಲ್ಲಿ ನೋಡ್ತಾ ಇರ್ಬೋದು ಒಂದು ರಸ್ತೆ, ಏನು ನಾವೀಗೇನು ಹೋಗ್ತಿದ್ದೀವಲ್ಲ ಆ ರಸ್ತೆ ಹಂಗೆ ಬೆಟ್ಟದ ಮೇಲೆ ಹೋಗುತ್ತೆ. ಅದು ಎಷ್ಟು ಹೈಟ್ ಇದೆ. ಆ ಸ್ಟೀಪ್ ಅಪ್ಪೇನಿದೆ ತುಂಬ ಹಾರ್ಡ್ ಇದೆ. ಅದು ನೋಡಿ, ಮಿಲಿಟ್ರಿ ಕಾನ್ವಾಯ್ ಹೋಗ್ತಿದೆ. ಬಾಯ್ ಬಾಯ್. ಬಾಯ್. ಏನಣ್ಣ ಹಾಕೊಂಡು ಹೋಯ್ತವ್ರಪ್ಪ. ಈಗ ಅದು ಮದ್ದು ಗುಂಡು ಹೊಡಿಯೋದನ್ನ ಹಾಕೊಂಡು ಹೋಯ್ತವ್ರೆ. ಇಲ್ಲಿ ನೋಡಿ, ಮುಗಿದು ಒಂದು 2 ಗಾಡಿ ಇದಾವೆ ಅಷ್ಟೇ. ಸರಿಯಾಗಿ ಒಂದು 10 ಕಿಲೋಮೀಟ್ರ್ ಬಂದಿದ್ದೀನಿ ಬೆಳಗ್ಗೆಯಿಂದ. ಇಲ್ಲಿ ತುಳಿಯೋಕ್ಕೆ ಸಖತ್ ಕಷ್ಟ ಆಗ್ತಿದೆ. ಬಿಸಿಲು ಸಖತ್ತಿದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲೇಬೇಕು ನಾನು. ಅದಕ್ಕೆ ಕಲ್ಲು ಪಕ್ಕದಲ್ಲೂ ಕೂತ್ಕೋತೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಯಪ್ಪ, ತಣ್ಣಗೈತಿಲ್ಲಿ. ಓಹ್, ಎಷ್ಟೊತ್ತು ಕೂತ್ಕೊಳ್ಳೋಕ್ಕಾಗುತ್ತೆ? ಪ್ರಯಾಣನ ಮುಂದುವರಿಸ್ಬೇಕು. ಅದಕ್ಕೆ ತುಳಿತಿದ್ದೀನಿ. ಬಿಸಿಲು ಕಮ್ಮಿ ಆಗೋಂಥ ಯಾವುದೇ ಲಕ್ಷಣ ಕಾಣಿಸ್ತಿಲ್ಲ. 15 ಕಿಲೋಮೀಟ್ರ್ ಬಂದಿದ್ದೀನಿ. ಇನ್ನೊಂದು 15-16 ಕಿಲೋಮೀಟ್ರ್ ಇರ್ಬೋದು. ಇನ್ನೊಂದು 2-3 ಅವರ್ಸ್ ರೀಚ್ ಆಗಿಬಿಡ್ತೀನಿ ಟಾಪ್ಗೆ. ಈ ರಸ್ತೆ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ಕಷ್ಟ ಆಗಿರ್ಬೋದು ನನಗೆ ಅಂತ. ನೋಡಿ, ಹಿಂಗೆ ಎಷ್ಟೊಂದಿದೆ ರಸ್ತೆ. ಇದನ್ನೆಲ್ಲ ಹಚ್ಕೊಂಬರೋತ್ತಿಗೆ ಹೆಣ ಬಿದ್ದೋಗುತ್ತೆ. ಅಪ್ಪ, ಕನ್ನಡಕ ಬೇರೆ ಅವ್ನು ಯಾವನ ಕದ್ಬಿಟ್ಟ. ಇವಾಗ ಸಖತ್ ಪ್ರಾಬ್ಲಮ್ ಆಗ್ತಿದೆ, ನಂಗೆ ಕಂಡುಬಿಡೋಕ್ಕಾಗ್ತಿಲ್ಲ. ಸ್ನೇಹಿತರೆ, ಅಲ್ಲೊಂದಿಷ್ಟು ಮನೆಗಳು ಕಾಣಿಸ್ತೀವಲ್ಲ, ಅದು ಮಿಲಿಟ್ರಿ ಕ್ಯಾಂಪ್. ಟಿ ಸಿ ಪಿ ಅಂದರೆ ಟ್ರಾನ್ಸಿಸ್ಟ್ ಕ್ಯಾಂಪ್ ಅಂತ ಅರ್ಥ. ಊರ ಹೆಸರು ಜಿಂಗ್ರಲ್ ಅಂತ. ಆ ಜಿಂಗ್ರಲ್ಲಿಂದ ನನಗೆ ಅವಾಗಲೇ ಸಖತ್ ಹೊಟ್ಟೆ ಹಸ್ದಿತ್ತು. ಊಟಕ್ಕೇನು ಇರಲಿಲ್ಲ ನನ್ನ ಹತ್ರ. ಸೊ ಟಿ ಸಿ ಪಿಗೆ ಹೋದೆ. ಟಿ ಸಿ ಪಿಗೆ ಹೋಗಿದ ತಕ್ಷಣ ಅವ್ರು ಒಳ್ಳೆ ಊಟ ಕೊಟ್ಟರು. ಊಟ ತಿನ್ಕೊಂಡು ಮುಂದೆ ಹೋಗ್ತಿದ್ದೀನಿ. ಸ್ನೇಹಿತರೆ, ಬಂದೆ. ಇನ್ನೊಂದು ಸ್ವಲ್ಪ ದೂರ ಹೋದರೆ ನಮಗೆ ಟಾಪ್ ಸಿಗುತ್ತೆ. ಅಲ್ಲಿ ನೋಡ್ರಿ, ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಟಾಪು. ಇಲ್ಲೆಲ್ಲ ಮಿಲಿಟ್ರಿ ಕ್ಯಾಂಪ್ಸ್ ಇದೆ. ಸೊ ಡ್ರೋನ್ಗಳನ್ನೆಲ್ಲ ಹಾರಿಸಂಗಿಲ್ಲ. ಮಿಲಿಟ್ರಿ ಕ್ಯಾಂಪ್ ಇಲ್ಲ ಅಂದರೆ ಒಳ್ಳೊಳ್ಳೆ ಡ್ರೋನ್ ಶಾಟ್ಸ್ ತೆಗಿತಾ ಇದೆ. ಎನಿವೇ, ರೋಡ್ ಸಖತ್ತಾಗಿದೆ, ಬಟ್ ಸಖತ್ ಹೆವಿ ಅಂದ್ಕೊಳ್ಳಿ. ಟೈಮ್ ಸರಿಯಾಗಿ 4 ಗಂಟೆ 18 ನಿಮಿಷ. ಇನ್ನೊಂದು 500 ಮೀಟ್ರ್ ಇದೆ ಟಾಪು. ನೋಡಿ, ಅದೇ ಟಾಪು. ಸ್ನೇಹಿತರೆ, ನಾವಿವಾಗ ಚಾಂಗ್ಲಾ ಪಾಸ್ ಟಾಪಲ್ಲಿದ್ದೀವಿ. ಇಲ್ಲಿ 17,688 ಅಡಿ ಹತ್ರ ಇದೆ. ಸೊ ಅದು ಸಖತ್ ಟಫು ಇಲ್ಲಿವರೆಗೂ ಬರೋದು. ಅಲ್ಲಂತೂ ಸಖತ್ ಕಷ್ಟ ಆಗುತ್ತೆ ಬ್ಯಾಕ್ ಸೈಡು ಸೈಕಲ್ ಹೊಡಿಯೋದು. ನೀವು ನೆನ್ಪಿಟ್ಕೊಳ್ಳಿ, ನೀವು ಯೂಶ್ವಲಿ ಬಂದರೆ ಏನು ಮಾಡ್ತೀರಾ ಅಂದರೆ ಕರೂನಲ್ಲಿ ಸ್ಟೇ ಆಗ್ತೀರಾ. ಕರೂನಲ್ಲಿ ನೀವು ಸ್ಟೇ ಆದರೆ ಅಲ್ಲಿಂದ ನಿಮಗೆ ಊಟ ಸಿಗೋದು ಶಕ್ತಿನಲ್ಲಿ ಮಾತ್ರ. ಅದು ಸ್ವಲ್ಪ ಸಿಗುತ್ತೆ, ಬ್ರೆಡ್ ಆಮ್ಲೆಟ್ ಆ ಥರ. ಅದು ಬಿಟ್ಟರೆ ಬೇರೆ ಏನೂ ಸಿಗೋಲ್ಲ. ಸೈಕಲಲ್ಲಿ ಬಂದರೆ ಡೆಫಿನೆಟ್ಲಿ ಆರ್ಮಿಯವ್ರು ಹೆಲ್ಪ್ ಮಾಡ್ತಾರೆ. ಬೈಕಲ್ಲಿ ಬಂದರೆ ಮೇಲೆ ಹೋಗ್ತಾರೆ. ಸೊ ನಂಗೆ ಆರ್ಮಿಯವ್ರು ಹೆಲ್ಪ್ ಮಾಡಿದ್ರು. ನಾನು ಒಳ್ಳೆ ಫುಡ್ ತಿಂದೆ. ಇನ್ನೂ ಇಲ್ಲಿದೆ ಗಂಟ್ಲಲ್ಲಿ, ಈಗ ಹೋಗ್ತಾ ಕರಗುತ್ತೆ ಅನಿಸುತ್ತೆ. ಇನ್ನು ಇದೇ ಚಾಂಗ್ಲಾದಲ್ಲಿ ಒಂದು ಗಿನ್ನಿಸ್ ರೆಕಾರ್ಡ್ ಕೂಡ ಇದೆ. ಏನು ಗಿನ್ನಿಸ್ ರೆಕಾರ್ಡ್ ಅಂತಂದರೆ ಎಕ್ಸ್ಟ್ರೀಮ್ ಆಲ್ಟಿಟ್ಯೂಡ್ ರಿಸರ್ಚ್ ಸ್ಟೇಷನ್ ಇದೆ. ಇಲ್ಲಿ ಹಿಂದ್ಗಡೆ ಏನು ನೋಡ್ತಿದ್ದೀರಲ್ಲ, ಅದು ಎಕ್ಸ್ಟ್ರೀಮ್ ಆಲ್ಟಿಟ್ಯೂಡ್ ರಿಸರ್ಚ್ ಸ್ಟೇಷನ್. ಇಲ್ಲಿ ಡಿಫೆನ್ಸಿಗೆ ಸಂಬಂಧಪಟ್ಟಂತಹ ರಿಸರ್ಚ್ಗಳನ್ನ ಮಾಡ್ತಾರೆ. ಲೈಕ್ ಹೈ ಆಲ್ಟಿಟ್ಯೂಡಲ್ಲಿ ವಾರ್ಫೇರ್ ಹೆಂಗೆ ಮಾಡೋದು ಏನು ಎಲ್ಲನೂ. ಸೊ ಅದಕ್ಕೆ ಅದು ಫೇಮಸ್ಸು. ಅದಕ್ಕೆ ಅವ್ರಿಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಸಿಕ್ಕಿದೆ. ಸ್ನೇಹಿತರೆ, ಚಾಂಗ್ಲಾ ವ್ಯಾಲಿ ಏನಿದೆ ಇದೊಂಥರ ಡೆತ್ ವ್ಯಾಲಿ ಇದ್ದಂಗೆ. ಯಾಕಂತಂದರೆ
ನೀವು ಇಲ್ಲಿ ನೋಡ್ತಿರ್ಬೋದು, ಅಲ್ಲೊಂದು ಗಾಡಿ ಬಿದ್ದಿದೆ, ಅಲ್ಲೊಂದು ಗಾಡಿ ಬಿದ್ದಿದೆ, ಇಲ್ಲೊಂದು ಗಾಡಿ ಬಿದ್ದಿದೆ. ಇದು 3 ಮಿಲಿಟ್ರಿ ಗಾಡಿ ಆಯಿತಾ. ಇಲ್ಲಿ ಬಿದ್ದರೆ ಕೆಳಗೆ ಹಂಗೆ ಬಿಟ್ಬಿಡ್ತಾರೆ. ಯಾಕಂತಂದರೆ ಅಷ್ಟು ಕಲ್ಲುಗಳಿರುತ್ತೆ. ಅದು ಬಿದ್ದರೆ ಅದ್ರ ಮೇಲೆ ಕಲ್ಲುಗಳು ಬೀಳುತ್ತೆ. ಹೆಂಗೆ ಅಂದರೆ ಈಗ ಬೀಳುತ್ತಲ್ಲ ಇದ್ರ ಮೇಲೆ, ಬಿದ್ದಿದ ತಕ್ಷಣ ಅದರಿಂದ ಕಲ್ಲುಗಳು ಬರ್ತವೆ. ಸೊ ಈ ಥರ ನಾವು ಕೆಳಗೆ ಹೋಗೋವರೆಗೂ ತುಂಬ ಲಾರಿಗಳು ಅವು ಇವು ಎಲ್ಲ ಬಿದ್ದೋಗವೆ. ಯಾಕಂತಂದರೆ ಇಲ್ಲಿರೋ ರೋಡು ಸಖತ್ತು ಟ್ರಿಕ್ಕಿ ಇದೆ. ಸೊ ಫುಲ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾತ್ರ ಇಲ್ಲಿ ಓಡ್ಸೋಕ್ಕಾಗೋದು. ಸೈಕಲ್ನ ಐ ಕ್ಯಾನ್ ಮ್ಯಾನೇಜ್, ಬಟ್ ಬೈಕರ್ಸು ಮತ್ತು ಕಾರ್ ತಗೊಂಡು ಬರೋಲ್ಲ, ಬಿ ಕೇರ್ಫುಲ್. ಚಾಂಗ್ಲ ಆದಮೇಲೆ ನೀವು ಹಿಂಗೆ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟೊಂದು ಗಾಡಿಗಳು ಬಿದ್ದಿರುತ್ತೆ ಇಲ್ಲಿ. ಸ್ನೇಹಿತರೆ ನೋಡ್ತಿರ್ಬೋದು ನೀವು ಇಲ್ಲಿ, ನಿಮಗೆ ಬರೀ ಕಲ್ಲುಗಳು ಕಾಣಿಸ್ತಿದೆ ಅಲ್ವಾ ಇದೆಲ್ಲ. ಈ ಬೆಟ್ಟಗಳು ಫುಲ್ ಬರೀ ಕಲ್ಲಿನ ತುಂಬ್ಕೊಂಡವೆ. ಆಮೇಲೆ ಇದೆಲ್ಲ ಡಾರ್ಕ್ ಕಲರ್ ಜೋರು ಬಂದಿದೆ. ಜೋರು ಅಂದರೆ ನೀರು ಹರಿದು ಬಂದಾಗ ಬ್ಲ್ಯಾಕ್ ಕಲರ್ ಆಗುತ್ತಲ್ಲ, ನಂಗನ್ಸುತ್ತೆ ಇಲ್ಲೊಂದು ಸ್ವಲ್ಪ ಮಿನರಲ್ಸ್ ಇದೆ ಅಂತ ಬೆಟ್ಟದ ಮೇಲೆ. ಅದಕ್ಕೇ ಸ್ನೋ ಕರಗಿ ನೀರಾಗಿ ಬರುವಾಗ ಅದು ಮಿನರಲ್ಸ್ನ ಒಟ್ಟಿಗೆ ತೊಗೊಂಬರುತ್ತೆ. ಅದಕ್ಕೆ ಈ ಥರ ಕರ್ಕರ್ಗಾಗಿದೆ ನೋಡಿ, ಎಲ್ಲ ಕಡೆ ಕರ್ಕರ್ಗಾಗಿದೆ, ಅಲ್ಲೂ ಕರ್ಕರ್ಗಾಗಿದೆ. ಸ್ನೇಹಿತರೆ ವ್ಯೂ ನೋಡಿ ಹೆಂಗಿದೆ. ಆ ಹಿಂದ್ಗಡೆ ಮೋಡಾಗಿದೆಯಲ್ಲ, ಅದೆಲ್ಲ ಮಳೆ ಬರುತ್ತೆಲ್ಲ ಸ್ನೋ ಬೀಳುತ್ತೆ, ಏನಾದ್ರು ಒಂದು ಆಗುತ್ತೆ. ಸೊ ಪರ್ವತಗಳೆಲ್ಲ ಅದ್ಭುತವಾಗಿ ಕಾಣಿಸ್ತಿದೆ. ಇಲ್ಲೇನಾಗಿದೆ ಗೊತ್ತಾ, ಮೇಲಿಂದ ಈ ಪರ್ವತದ ಮೇಲೆ ಬಿದ್ದಂತಹ ಹಿಮ ಎಲ್ಲ ಕರಗಿ ನಿಧಾನಕ್ಕೆ ನೀರಾಗಿ ಹರ್ಕೊಂಬರ್ತಾ ಇರುತ್ತೆ. ಆ ಹರ್ಕೊಂಬರೋ ಟೈಮಲ್ಲಿ ಇಲ್ಲಿ ಗ್ರಾಸ್ ಲ್ಯಾಂಡ್ಸ್ ಸೃಷ್ಟಿಯಾಗಿದೆ, ಹುಲ್ಲುಗಾವಲುಗಳು. ಸೊ ಈ ಹುಲ್ಲುಗಾವಲುಗಳಲ್ಲಿ ಅಷ್ಟು ದೂರದಲ್ಲಿ ನೀವು ನೋಡ್ತಾ ಇರ್ಬೋದು ಯಾಕೆಲ್ಲ ಮೇಯ್ತಿದ್ದಾವೆ. ನಾನು ಹೇಳ್ದೆ ಅಲ್ವಾ ತುಂಬ ಯಾಕಿದಾವೆ ಇಲ್ಲಿ ಅಂತ. ಆ ಯಾಕ್ಗಳನ್ನ ಇಲ್ಲೇ ತಂದು ರಾತ್ರಿ ಕೂಡಾಕೋದು. ಇಲ್ಲಿ ಕೂಡಾಕ್ಬಿಟ್ಟು ಎಲ್ಲ ಕಡೆನೂ ಕ್ಲೋಸ್ ಮಾಡಿ ಸುತ್ತ ಕಲ್ಲಿಟ್ಟಿದ್ದಾರೆ. ಸೊ ಅವು ಜಂಪ್ ಮಾಡಲ್ಲ. ಒಳಗಡೆ ಬೀಳುವಂಥ ಸಗಣಿನೆಲ್ಲ ಅವಾಗ ಗೂಡಿಸ್ತಾರೆ ಅನಿಸುತ್ತೆ. ಈ ಥರ ಎಲ್ಲ ಸೈಡ್ಗೆ ಹಾಕೋರು ನೋಡಿ. ಸ್ನೇಹಿತರೆ ನನ್ನ ಪಕ್ಕದಲ್ಲಿನೇ ಒಂದು ನದಿ ಹರಿತಿದೆ, ಎಷ್ಟು ಸಖತ್ತಾಗಿದೆ ಅಂತೀರಾ. ಹಿಂದ್ಗಡೆ ಅಲ್ಲಿ ಯಾರೋ ಟೆಂಟ್ ಹಾಕ್ತಿದ್ರು, ಕ್ಯಾಂಪಿಂಗ್ ಮಾಡ್ತಿದ್ರು, ಯಾಕಿದ್ವು. ನಾನು ಅಲ್ಲಿ ಟೆಂಟ್ ಹಾಕೋದು ಬೇಡ ಅಂತ ಏನಕ್ಕೆ ಅಂದ್ಕೊಂಡೆ ಅಂದರೆ, ಇನ್ನೂ 20 ಕಿಲೋಮೀಟ್ರ್ ಹೋಗ್ಬೋದು. ಬೆಳಗ್ಗೆಯಿಂದ ಕಡಿಮೆ ರೈಡ್ ಮಾಡಿದ್ದೀನಿ. ಅದಕ್ಕೆ ವ್ಯೂ ಕೂಡ ಚೆನ್ನಾಗಿದೆ ಸಂಜೆ ಹೊತ್ತು, ಅದಕ್ಕೆ ಮುಂದಕ್ಕೆ ಹೋಗ್ತೀನಿ. ಪ್ಯಾಂಗಾಂಗ್ ಹೋಗೋ ದಾರಿನಲ್ಲಿ ನಿಮಗೆ ದುರ್ಬುಕ್ಗಿಂತ ಹಿಂದೆನೇ ಈ ನದಿ ಸಿಗುತ್ತೆ. ಈ ನೀವೇನು ಚಾಂಗ್ಲ ಇಳ್ಕೊಂಬರ್ತೀರಲ್ವಾ, ಇದು ಪ್ಯಾರ್ಲಲ್ಲೇ ಇದು ಹರಿತಿರುತ್ತೆ. ಮಸ್ತಿದೆ ಮಾತ್ರ ಇದ್ರ ವ್ಯೂ. ಜೊತೆಗೆ ಯಾಕೋ ಇದೆಲ್ಲ ಮಸ್ತಾಗಿದೆ ನೋಡಿ. ಮೇಲೆ ಟಾಪಲ್ಲಿ ಸ್ವಲ್ಪ ಐಸಿದೆ, ಇದ್ರ ಶೇಡ್ಸ್ ಎಲ್ಲ ಸಕ್ಕತ್ತಾಗಿದೆ. ಒಂಥರ ಲೈಕ್ ಕಂದು ಮಿಶ್ರಿತ ಕೆಂಪು ಬಣ್ಣ, ಅದು ಹಸಿರು ಬಣ್ಣ, ಇದು ಹಳದಿ ಕಲರ್ ಹೂವು. ಅಲ್ಲಿ ನೋಡ್ರಿ ಯಾಕೋ ಒಳ್ಳೆ ಸೀನರಿ ಮಾತ್ರ ಇಲ್ಲಿ. ಸ್ನೇಹಿತರೆ ಇದು ಶಿಯೋಕ್ ವ್ಯಾಲಿ ಅಂದರೆ ನಿಮಗೆ ಗೊತ್ತಾಗಿರಬೇಕು, ರಿವರ್ ಆಫ್ ಡೆತ್ ಅಂತ ಹೇಳಿದ್ದೆ ಅಲ್ವಾ ನಾನು ಲಾಸ್ಟ್ ಒಂದು 2-3 ವಿಡಿಯೋ ಹಿಂದೆ ದಿಸ್ಕಿಟ್ ಹೋಗುವಾಗ. ಒಂದು ನದಿ ಸಿಕ್ಕಿತ್ತು ನಮಗೆ, ಶಿಯೋಕ್ ನದಿ ಅಂತ. ನೋಡಿ ಅದೇ ಶಿಯೋಕ್ ನದಿ ಮುಂದಿರೋದು. ಸೊ ಅದೇ ವ್ಯಾಲಿ ಇದು ಆಯಿತಾ. ಮೇಲಿಂದನೂ ಒಂದಿಷ್ಟು ನದಿಗಳು ಬರುತ್ತೆ, ಆ ಕಡೆಯಿಂದ ನದಿ ಬರುತ್ತೆ, ಎಲ್ಲ ನದಿ ಬಂದು ಶಿಯೋಕ್ ಜಾಯ್ನ್ ಆಗುತ್ತೆ. ಅದಕ್ಕೇ ಇದನ್ನು ಶಿಯೋಕ್ ವ್ಯಾಲಿ ಅಂತ ಕರೀತಾರೆ. ಎಷ್ಟು ಬ್ರೆತ್ ಟೇಕಿಂಗ್ ವ್ಯೂ ನೋಡಿ, ಅದ್ಭುತವಾಗಿದೆ ಅಲ್ಲ.
ಸ್ನೇಹಿತರೆ ಇಲ್ಲಿ ವ್ಯೂ ನೋಡಿ ಹೆಂಗಿದೆ, ಮಾತಾಡಂಗಿಲ್ಲ ವ್ಯೂ ಬಗ್ಗೆ ಮಾತ್ರ, ಸುಮ್ಮನೆ ನೋಡ್ಕೊಂಡು ಕೂತ್ಕೊಳ್ಳೋದೆ, ಮಾತಾಡೋಕ್ಕೆ ಆಗಲ್ಲ ಅಂದ್ಕೊಳ್ಳಿ, ಅಷ್ಟು ಅದ್ಭುತವಾಗಿದೆ. ವಾ, ತುಂಬ ಕತ್ಲಾಗಿದೆ. ನನ್ನ ಹೆಡ್ಲೈಟಲ್ಲಿ ಇಟ್ಟಿಗೂ ಸಿಗ್ತಿಲ್ಲ. ನಾವೀಗ ದುರ್ಬುಕ್ ಹತ್ರ ಇದ್ದೀವಿ, ಇನ್ನೊಂದು 1-2 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ದುರ್ಬುಕ್. ಅಲ್ಲೊಂದು ಹೋಟೆಲ್ದವ್ರಿಗೂ ಮಾತಾಡಿದ್ದೀನಿ, ರೂಮ್ ರೆಡಿ ಇದೆ. ರೆಸ್ಟೋರೆಂಟಲ್ಲಿ ಏನಾರು ತಿಂದ್ಕೊಂಡು ಹೋಗಿ ಮಲ್ಕೊಳ್ಳೋದು ಅಷ್ಟೇ ನೋಡ್ರಿ ಇವತ್ತಿನ ಕೆಲಸ. ಇಲ್ಲೊಂದು ಲೋಕಲ್ ರೆಸ್ಟೋರೆಂಟ್ ಇದೆ, ಇಲ್ಲೇ ಊಟ ಮಾಡೋಕ್ಕೆ ಅಂತ ಆರ್ಡ್ರ್ ಮಾಡಿದ್ದೀನಿ. ಒಂದು ವೆಜ್ ಥಾಲಿ ಆರ್ಡ್ರ್ ಮಾಡಿದ್ದೀನಿ. ಇವಾಗ ನೆನಪಾಗ್ತಿದೆ ಹೊಟ್ಟೆ ಫುಲ್ ತುಂಬಿದೆ ಅಂತ. ಎಂಥ ಮರ. ಸೊ ಇವಾಗ ಏನು ಮಾಡೋಂಗಿಲ್ಲ. ಯಾವನ್ ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್. ಆರ್ಡ್ರ್ ಮಾಡಿಬಿಡಿ, ಏನು ಮಾಡೋಂಗಿಲ್ಲ, ತಿನ್ಬೇಕು. ಇವಾಗ ನನಗೆ ಕೇಳ್ತೀನಿ, ಅಕಸ್ಮಾತ್ ಆಗಿಲ್ಲ ಅಂದರೆ ಬೇರೆ ಏನಾರು ಮಾಡೋ ಅಂತ. ಪರವಾಗಿಲ್ಲ, ಊಟನ ಚೆನ್ನಾಗಿ ಕೊಟ್ಟವ್ರೆ. ಇದು ದಾಲು, ಪಲ್ಯ, ರೊಟ್ಟಿ, ಹಪ್ಪಳ, ಅನ್ನ ಚೆನ್ನಾಗಿ ಕೊಟ್ಟವ್ರೆ. ರೊಟ್ಟಿನೂ ಚೆನ್ನಾಗವೆ, 2 ದೊಡ್ಡವು. ನಂಗಂತೂ ಇದೇ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ ಇವಾಗ. ಸ್ನೇಹಿತರೆ, ಇದೇ ನಾನಿರುವಂತಹ ರೂಮ್ ನೋಡಿ ಎಷ್ಟು ಚೆನ್ನಾಗಿದೆ. 2 ಬೆಡ್ ಹಾಕೋರೆ, ಒಬ್ಬನೇ ಇದ್ದೀನಿ. ಇನ್ನೊಬ್ರು ಟ್ರಾವೆಲರ್ ಯಾರಾದರೂ ಇರಬೇಕಿತ್ತು ನನ್ನ ಜೊತೆ, ಸೈಕಲಲ್ಲಿ ಟ್ರಾವೆಲ್ ಮಾಡೋವಂಥವ್ರು. ವಿಲ್ ಸಿ. ದೆನ್ ಎಲ್ಲ ಚೆನ್ನಾಗಿದೆ, ರೂಮ್ ಮಸ್ತಿದೆ. ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಪಕ್ಕದಲ್ಲೇ ನದಿ ಹರಿತಿದೆ. ಯಾವ ನದಿ ಅಂತ ಹೇಳಿ? ಶೆಲಾಕ್ ನದಿ ಹರಿತಿದೆ. ಸೊ ಶೆಲಾಕ್ ನದಿನ ಬೆಳಗ್ಗೆ ತೋರಿಸ್ತೀನಿ. ಎಲ್ಲ ಕತ್ಲಾಗಿದೆ ಇವಾಗ. ಆ್ಯಂಡ್ ನನಗೆ ಸಖತ್ ಖುಷಿಯಾಗಿದ್ದು ಏನಂತಂದರೆ, ಇಲ್ಲಿ ಬಿಸಿನೀರಿಗೆ ಗ್ಯಾಸ್ ಇಟ್ಟವ್ರೆ ಗುರು. ಯಪ್ಪ, ಕ್ರೇಜಿ ಅಂದ್ಕೊಡಿ. ಸಖತ್ತಾಗಿರೋ ಹೋಟೆಲ್ ಇದು. ಇಟ್ ವಾಸ್ ಗುಡ್, ರೈಡ್ ವಾಸ್ ಗುಡ್, ಡೇ ವಾಸ್ ಗುಡ್, ಎಲ್ಲ ಮಸ್ತಿತ್ತು. ಸೊ ನಿಮ್ಮ ಸಪೋರ್ಟ್ ಬೇಕಷ್ಟೇ. ನಾವು ಫುಲ್ ಪ್ರಪಂಚನೇ ಮುಗಿಸ್ಬಿಡೋಣ. ಸಪೋರ್ಟ್ ಮಾಡ್ತೀರಿ ಗೈಸ್. ಎಲ್ರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ ಮಾತೆ.